ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿಯೊಬ್ಬರು ಇನ್ನೊಬ್ಬರಿಗೆ ಹಲ್ಲೆ ಮಾಡುವಂಥ ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು. ಈ ವಿಡಿಯೋಗೆ ಸಂಬಂಧಿಸಿದಂತೆ ಈಗ ಸ್ಪಷ್ಟನೆ ಬರ್ತಾ ಇದೆ. ಹಳೆ ವಿಡಿಯೋ ಇದು. ಈಗ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೆಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋವನ್ನು ವೈರಲ್ ಮಾಡ್ತಿದ್ದಾರೆ. 2024 ಮೇ 28ನೇ ತಾರೀಕು ಈ ಘಟನೆ ನಡೆದಿತ್ತು. ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಕೆಡಿಸಲು ಒಂದು ತಂಡ ಈ ವಿಡಿಯೋವನ್ನು ವೈರಲ್ ಮಾಡ್ತಾ ಇದೆ. ಜಮೀರ್ ಅವರ ಆಪ್ತ ವಲಯದಲ್ಲೇ ಆದಂತ ಗಲಾಟೆ ಇದು. ಗಲಾಟೆ ಆಯಿತು, ಆನಂತರ ಕ್ಷಮೆ ಕೇಳಿದ್ವಿ. ಆದ್ರೆ ಈಗ ಅದನ್ನ ವೈರಲ್ ಮಾಡ್ತಾ ಇರೋದರ ಹಿಂದೆ ದುರುದ್ದೇಶ ಇದೆ. ಮೊಹಮ್ಮದ್ ಸಿರಾಜ್ ಮಾತನಾಡಿದ್ದಾರೆ. ಈ ವಿಡಿಯೋ ವೈರಲ್ನ ಹಿಂದೆ ರಾಜಕೀಯ ಷಡ್ಯಂತ್ರ ಮತ್ತು ದುರುದ್ದೇಶ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ನನ್ನಂತೆ ಹಲವರು ಆಪ್ತರಿದ್ದಾರೆ. ಇನ್ನು ಯಾರಿದರ ಹಿಂದೆ ಷಡ್ಯಂತ್ರ ಮಾಡಿದ್ದಾರೆ ಆ ವಿಚಾರವನ್ನ ನಾನು ಬಹಿರಂಗ ಮಾಡ್ತೀನಿ ಅಂತ ಅವ್ರು ಮಾತನಾಡಿದ್ದಾರೆ. 5 करोड़ 80-7 लाख रुपए दूसरे बात आराम से ಏಪ್ರಿಲ್ 2024 ಲೋಕಸಭಾ ಚುನಾವಣೆಯ ಪ್ರಚಾರದ ಆ ಒಂದು ಸಭೆ ನಾವು ಕರೆದಿದ್ವಿ ತಾಜ್ ಪ್ಯಾಲೇಸ್ ಬೂದ್ಯಾಳ್ ರೋಡಲ್ಲಿ. ನಮ್ಮ ಜಬ್ಬಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಆ ಸಭೆಯನ್ನು ಕರೆದಿದ್ವಿ. ತಮಗೆ ವಿಡಿಯೋನು ಕಳಿಸ್ತೀನಿ ನಾನು ಏನು ಹೇಳಿದ್ದೆ ಅವತ್ತು ಅಂಥೇಳಿ. ಇದರಲ್ಲಿ ಭಾಳ ಅಪಪ್ರಚಾರ ಮಾಡಿ ಇದು ಆಗಿದ್ದು 2024ರ ಘಟನೆ. ಈ ಎಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಟೀಮೇ ಷಡ್ಯಂತ್ರ ನಡೆಸ್ತಾ ಇದೆ. ಈ ಒಂದು ವಿಡಿಯೋ ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದು ಕೆಲವೊಬ್ಬರಿಗೆ ಮಾಹಿತಿ ಇತ್ತು. ಈ ಒಂದು ವಿಡಿಯೋ ತೊಗೊಂಡು ಇಡೀ ರಾಜ್ಯದ ಉಲ್ಮಾಗಳು ಏನು ಧಾರ್ಮಿಕ ಗುರುಗಳದ್ದು ಕಮಿಟಿ ಇದೆ ಅವ್ರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.